ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸಂಧಿ ಎಂದರೇನು, ಸಂಧಿಗಳಲ್ಲಿ ಎಷ್ಟು ವಿಧ, ಸ್ವರ ಸಂಧಿ ಎಂದರೇನು, ವ್ಯಂಜನ ಸಂಧಿ ಎಂದರೇನು, ಅವುಗಳ ಉದಾಹರಣೆಗಳನ್ನು ನೋಡಿದ್ವಿ. ಹಾಗೆ ಕನ್ನಡ ಸಂಧಿಗಳಲ್ಲಿ 3 ವಿಧ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವುಗಳನ್ನು ಕೂಡ ನಾವು ಉದಾಹರಣೆ ಸಮೇತ ವಿವರವಾಗಿ ನೋಡಿದ್ವಿ. ಈಗ ಸಂಸ್ಕೃತ ಸಂಧಿ ಎಂದರೇನಂತ ನೋಡೋಣ. ಸಂಧಿ ಆಗುವಾಗ 2 ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುವರು. ಸಂಸ್ಕೃತ ಸಂಧಿಯಲ್ಲಿ ಎರಡು ವಿಧಗಳು. ಮೊದಲನೇದಾಗಿ ಸ್ವರ ಸಂಧಿ, ಎರಡನೆಯದಾಗಿ ವ್ಯಂಜನ ಸಂಧಿ. ಈ ಸಂಧಿಗಳನ್ನು ನಾವು ಕನ್ನಡ ಸಂಧಿಗಳಲ್ಲಿ ನೋಡ್ಬೋದು. ಮೊದಲನೆಯದಾಗಿ ಸ್ವರ ಸಂಧಿ ಅಂದರೆ ಕನ್ನಡ ಸಂಧಿಯಲ್ಲಿ ನೋಡಿದ ಹಾಗೆ ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ. ಇಲ್ಲಿ ನಾನು ಬರೆದಿರ್ತೀನಿ, ನೀವು ಪೂರ್ತಿ ಡೆಫಿನೇಷನ್ನ ಬರ್ಕೊಳ್ಳಿ. ಸ್ವರದ ಮುಂದೆ ಸ್ವರ ಬಂದರೆ ಇದನ್ನು ಸ್ವರ ಸಂಧಿ ಎನ್ನುವರು. ವ್ಯಂಜನ ಸಂಧಿ ಎಂದರೆ ಸ್ವರದ ಮುಂದೆ ಅಥವಾ ವ್ಯಂಜನದ ಮುಂದೆ ವ್ಯಂಜನವೇ ಬಂದರೆ ಅದನ್ನು ವ್ಯಂಜನ ಸಂಧಿ ಎನ್ನುವರು. ಇದನ್ನು ಪೂರ್ತಿ ಡೆಫಿನೇಷನ್ನ ಬರ್ಕೊಳ್ಳಿ. ಈಗ ಸ್ವರ ಸಂಧಿಗೆ ಉದಾಹರಣೆ ನೋಡೋಣ. ನರ ಪ್ಲಸ್ ಈಶ, ನರೇಶ. ಇಲ್ಲಿ ಅಕಾರ, ಇಲ್ಲಿ ಈಕಾರ. ನೋಡಿದ್ರಲ್ಲ, ಸ್ವರದ ಮುಂದೆ ಸ್ವರವೇ ಬಂದರೆ ಸ್ವರ ಸಂಧಿಗೆ ಆಗುತ್ತದೆ. ಈಗ ವ್ಯಂಜನ ಸಂಧಿಗೆ ಉದಾಹರಣೆ ನೋಡೋಣ. ಸತ್ ಪ್ಲಸ್ ಆನಂದ, ಸದಾನಂದ. ಇಲ್ಲಿ ಸತ್ ಪ್ಲಸ್ ಆನಂದ, ಇಲ್ಲಿ ತ ಪ್ಲಸ್ ಆ ಬಂದಿದೆ. ಇದನ್ನು ವ್ಯಂಜನ ಸಂಧಿ ಎನ್ನುವರು. ಇನ್ನೊಂದು ನೋಡೋಣ. ಷಟ್ ಪ್ಲಸ್ ಮುಖ, ಷಣ್ಮುಖ. ನೋಡಿದ್ರಲ್ಲ, ಟ ಪ್ಲಸ್ ಮ ಅನ್ಬೋದು ಅಥವಾ ಮು ಅನ್ಬೋದು. ವ್ಯಂಜನದ ಮುಂದೆ ವ್ಯಂಜನ ಬಂದಿದೆ. ಇವುಗಳನ್ನು ನೋಡಿದ್ರಲ್ಲ, ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿಗೆ ಉದಾಹರಣೆಯಾಗಿವೆ. ಈಗ ಸಂಸ್ಕೃತ ಸಂಧಿಗಳ ವಿಧಗಳನ್ನು ನೋಡೋಣ. ಮೊದಲನೆಯದಾಗಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಹಾಗೂ ಎಣ್ ಸಂಧಿ. ಇವುಗಳು ಸ್ವರ ಸಂಧಿಗೆ ಸೇರಿರುತ್ತವೆ. ಹಾಗಾದರೆ ಜಶ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ ವ್ಯಂಜನ ಸಂಧಿಗೆ ಸೇರಿರುತ್ತವೆ. ಇವುಗಳನ್ನು ವಿವರವಾಗಿ ನೋಡೋಣ. ಸವರ್ಣ ದೀರ್ಘ ಸಂಧಿ ಎಂದರೇನಂತ ನೋಡೋಣ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲ ಅಕ್ಷರವು ಒಂದೇ ಸ್ವರದಿಂದ ಕೂಡಿದ್ದು ಸೇರಿದಾಗ ದೀರ್ಘಾಕ್ಷರವಾಗುವುದೇ ಸವರ್ಣ ದೀರ್ಘ ಸಂಧಿ ಎನ್ನುವರು. ಈಗ ಯಾವ ಅಕ್ಷರ ಅಂತ ಮೊದಲನೇದಾಗಿ ನೋಡೋಣ. ಅಕಾರ, ಆಕಾರ ಸೇರುತ್ತದೆ ಹಾಗೂ ಉತ್ತರ ಪದದಲ್ಲಿ ಅಕಾರ
ಆಕಾರವಾಗಿ ಸೇರಿದರೆ ಆಕಾರ ಆಗುವುದು. ಇನ್ನೊಂದು ನೋಡೋಣ. ಈ ಕಾರಕ್ಕೆ ಈ ಕಾರ ಸೇರುವುದು. ಹಾಗೆ ಉತ್ತರ ಪದದಲ್ಲಿ ಈ ಕಾರಕ್ಕೆ ಸೇರಿದರೆ ಈ ಕಾರವಾಗುವುದು. ಈ ರೀತಿ ಅಕಾರಕ್ಕೆ ಆಕಾರ, ಇಕಾರಕ್ಕೆ ಈ ಕಾರ ಸೇರಿದರೆ ಆ ಮತ್ತು ಈ ಕಾರವಾಗುವುದು. ಈಗ ಉದಾಹರಣೆ ನೋಡೋಣ. ದೇವ ಪ್ಲಸ್ ಆಲಯ ದೇವಾಲಯ, ಗಿರಿ ಪ್ಲಸ್ ಈಶ ಗಿರೀಶ, ಗುರು ಪ್ಲಸ್ ಉಪದೇಶ ಗುರುಪದೇಶ. ಇಲ್ಲಿ ಊಕಾರ ಪ್ಲಸ್ ಊಕಾರ, ಇಲ್ಲಿ ಉತ್ತರ ಪದದಲ್ಲಿಯೂ ಕೂಡ ಊ ಪ್ಲಸ್ ಊಕಾರ ಬಂದಿರುವುದರಿಂದ ಇಲ್ಲಿ ಗುರುಪದೇಶ ಆಗುತ್ತದೆ. ಈಗ ಎರಡನೆಯದಾಗಿ ಗುಣಸಂಧಿಯನ್ನು ನೋಡೋಣ. ಗುಣಸಂಧಿ ಎಂದ್ರೇನಂತ ನೋಡೋಣ. ಸಂಧಿ ಕಾರ್ಯ ನಡೆಯುವಾಗ ಅಕಾರಕ್ಕೆ ಈ ಕಾರ ಸೇರಿದಾಗ ಏ ಕಾರವು, ಹಾಗೆ ಆ ಕಾರಕ್ಕೆ ಊಕಾರ ಸೇರಿದಾಗ ಓಕಾರವು, ಮತ್ತು ಅಕಾರಕ್ಕೆ ಋಕಾರ ಸೇರಿದಾಗ ಅರ್ ಕಾರವು ಆದೇಶವಾಗಿ ಬರುವುದನ್ನು ಗುಣಸಂಧಿ ಎನ್ನುವರು. ಹಾಗಾದರೆ ಉದಾಹರಣೆಗಳು ನೋಡೋಣ. ಇಲ್ಲಿ ಗಣ ಪ್ಲಸ್ ಈಶ ಗಣೇಶ. ಇಲ್ಲಿ ಅ ಬಂದಿದೆ, ಇಲ್ಲಿ ಈ, ಇದು ಗಣೇಶ ಆಗ್ತದೆ. ಇನ್ನೊಂದು ನೋಡೋಣ. ಶುಭ ಪ್ಲಸ್ ಉದಯ ಶುಭೋದಯ. ಇಲ್ಲಿ ಅ ಪ್ಲಸ್ ಉ ಶುಭೋದಯ. ಇನ್ನೊಂದು ನೋಡೋಣ. ಮಹ ಪ್ಲಸ್ ಋಷಿ ಮಹರ್ಷಿ. ನೋಡಿದ್ರಲ್ಲ, ಇಲ್ಲಿ ಅ ಪ್ಲಸ್ ರು ಮಹರ್ಷಿ. ನೋಡಿದ್ರಲ್ಲ ಗುಣಸಂಧಿ ಅಂದ್ರೇನು, ಅದರ ಉದಾಹರಣೆಗಳು. ಈಗ ಮೂರನೆಯದಾಗಿ ವೃತ್ತಿಸಂಧಿ. ವೃತ್ತಿಸಂಧಿ ಎಂದ್ರೇನಂತ ಉದಾಹರಣೆಗಳೊಂದಿಗೆ ನೋಡೋಣ. ವೃತ್ತಿಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಅ ಆ ಕಾರಗಳಿಗೆ ಎ ಅಥವಾ ಐ ಕಾರವು ಬಂದರೆ ಐ ಕಾರವು ಉತ್ತರವಾಗಿ ಬರುತ್ತದೆ. ಹಾಗೆಯೇ ಅ ಕಾರಕ್ಕೆ ಓ ಅಥವಾ ಔ ಕಾರವು ಬಂದರೆ ಔ ಕಾರವು ಉತ್ತರವಾಗಿ ಬರುತ್ತದೆ. ಹಾಗಾದರೆ ವೃದ್ಧಿಸಂಧಿಯ ಉದಾಹರಣೆಗಳನ್ನು ನೋಡೋಣ. ಏಕ ಪ್ಲಸ್ ಏಕ ಇಸ್ ಈಕ್ವಲ್ ಟು ಏಕೈಕ. ಇಲ್ಲಿ ಅ ಕಾರಕ್ಕೆ ಏ ಕಾರ ಬಂದಿರೋದ್ರಿಂದ ಇದು ಐಕಾರ ಆಗುತ್ತೆ. ಇನ್ನೊಂದು ನೋಡೋಣ. ಭಾವ ಪ್ಲಸ್ ಐಕ್ಯ ಇಸ್ ಈಕ್ವಲ್ ಟು ಭಾವೈಕ್ಯ. ಇಲ್ಲಿ ಕಾರಕ್ಕೆ ಐಕಾರ ಬಂದಿರೋದ್ರಿಂದ ಉತ್ತರ ಐಕಾರವೇ ಆಗಿರುತ್ತದೆ. ಮತ್ತೊಂದು ನೋಡೋಣ. ಜಲ ಪ್ಲಸ್ ಓಘ ಜಲೌಘ. ಇಲ್ಲಿ ಅಕಾರಕ್ಕೆ ಓಕಾರ ಬಂದಿರೋದ್ರಿಂದ ಔಕಾರ ಉತ್ತರವಾಗಿ ಬರುತ್ತದೆ. ನೋಡಿದ್ರಲ್ಲ ವೃದ್ಧಿಸಂಧಿ ಹಾಗೂ ವೃದ್ಧಿಸಂಧಿಯ ಉದಾಹರಣೆಗಳು. ಈಗ ನಾಲ್ಕನೆಯದಾಗಿ ಎಣ್ ಸಂಧಿ ನೋಡೋಣ. ಎಣ್ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಯ ವ ರ ಒತ್ತಕ್ಷರಗಳು ಆಗಮವಾದರೆ ಅದು ಎಣ್ ಸಂಧಿ ಎನ್ನುವರು. ಈಗ ಉದಾಹರಣೆ ನೋಡೋಣ. ಪೂರ್ವ ಪದ ಹಾಗೂ ಉತ್ತರ ಪದ. ಅತಿ ಪ್ಲಸ್ ಅಂತ ಅತ್ಯಂತ. ಇವುಗಳನ್ನ ತುಂಬ ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಇಲ್ಲಿ ಈ ಕಾರಕ್ಕೆ ಅಕಾರ ಬಂದಿರೋದ್ರಿಂದ ಯ ಕಾರ ಬರುವುದು. ಇನ್ನೊಂದು ನೋಡೋಣ. ಮನು ಪ್ಲಸ್ ಅಂತರ.
ಇದು ಮನ್ವಂತರ. ಇಲ್ಲಿ ಯ ವ ರಗಳ ಒತ್ತಕ್ಷರಗಳು ಬರುತ್ತವೆ. ಮನ್ವಂತರ. ಇಲ್ಲಿ ಉಕಾರಕ್ಕೆ ಅಕಾರ ಬಂದಿರೋದ್ರಿಂದ ವಕಾರ ಆಗುತ್ತದೆ. ನೋಡಿದ್ರಲ್ಲ, ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿ ಬಗ್ಗೆ ತಿಳ್ಕೊಂಡ್ವಿ. ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳ ಬಗ್ಗೆ ವಿವರಣೆಯನ್ನು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ವ್ಯಂಜನ ಸಂಧಿಗಳ ಬಗ್ಗೆ ನೋಡೋಣ. ಧನ್ಯವಾದಗಳು.